ಇವಾಗ ಗೌರಿ ಹಬ್ಬ ಬರ್ತಾ ಇದೆ. ಗೌರಿ ಹಬ್ಬದ ಸಮಯದಲ್ಲಿ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳಿಗೆ ತಾಯಿ ಮನೆ ಕಡೆಯಿಂದ ಬಾಗಿನ ಕೊಡುವಂಥದ್ದು ನಮ್ಮಲ್ಲಿ ಸಂಪ್ರದಾಯ. ಬಾಗಿನವನ್ನ ತಾಯಿ ಮನೆ ಕಡೆಯಿಂದ ತಮ್ಮ ಮಗಳ ಲೈಫ್ ಚೆನ್ನಾಗಿರ್ಲಿ ಅಂತ ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ, ಒಂದು ಪ್ರೀತಿ ರೂಪದಲ್ಲಿ ತಮ್ಮ ಮಗಳಿಗೆ ಕೊಡುವಂತ. ಕೈಲಾಸ ಪರ್ವತದಿಂದ ಪಾರ್ವತಿ ದೇವಿ ಗೌರಮ್ಮ ತನ್ನ ತವರಾದ ಭೂಮಿಗೆ ಬಂದು ಗೌರಮ್ಮಂಗೆ ಬಾಗಿನ ಕೊಟ್ಟು ಸತ್ಕರಿಸುವ ಆಚರಣೆ ಕೂಡ ನಮ್ಮಲ್ಲಿ ಇದೆ. ಮುತ್ತೈದೆಯರಿಗೆ ಕೂಡ ಬಾಗಿನವನ್ನ ಕೊಡ್ತೀವಿ. ನಾವು ಮರದಲ್ಲಿಟ್ಟು ಕೊಡುವ ಬಾಗಿನದಲ್ಲಿ ಏನೇನು ವಸ್ತುಗಳು ಇರಬೇಕು ಅಂತ ನೋಡೋದಾದ್ರೆ, ನಾವು ಬಾಗಿನ ಕೊಡುವಂತ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಬೆಲ್ಲದಚ್ಚು, ಕೊಬ್ಬರಿ ಹೋಳು, ಕಡಲೆ, ತೆಂಗಿನಕಾಯಿ, ಎಲೆ ಅಡಿಕೆ, ಬಳೆ, ಬಟ್ಟೆ ಕೊಡೋರು ಬಟ್ಟೆ ಸಹ ಕೊಡ್ತಾರೆ, ದಕ್ಷಿಣೆ ಇಟ್ಟಿ ಕೊಡೋರು ದಕ್ಷಿಣೆ ಸಹ ಇಡ್ತಾರೆ, ಅರಿಶಿಣ ಕುಂಕುಮ, ಬಾಚಣಿಗೆ, ಕನ್ನಡಿ, ಬಿಚ್ಚೋಲೆ ಪ್ರತಿಯೊಂದು ಸಹ ಕೊಡ್ತಾರೆ. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತ ಒಂದು ಉದ್ದೇಶ ಇದೆ. ತಾಯಿ ಮನೆಯವರು ತಮ್ಮ ಮದುವೆ ಆಗಿರುವಂತ ಮಗಳು ಚೆನ್ನಾಗಿರ್ಲಿ, ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಬಾಗಿನನ ಕೊಡ್ತಾರೆ.